ಡಿನ್ನರ್ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ. ಸಿಎಂ ಸ್ಥಾನದ ಆಕಾಂಕ್ಷಿಗಳು ಒಬ್ಬೊಬ್ಬರಾಗಿ ಔತಣಕೂಟವನ್ನ ಏರ್ಪಡಿಸ್ತಾ ಇದ್ದಾರೆ. ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಔತಣಕೂಟ ಏರ್ಪಟ್ಟಿದ್ದನ್ನ ನಾವು ಗಮನಿಸಿದ್ವಿ. ಆದ್ರೆ ಇದೀಗ ಮತ್ತೊಬ್ಬ ಸಚಿವರು ಡಿನ್ನರ್ ಸಭೆಯನ್ನ ನಡೆಸ್ತಾರೆ. ಅದು ನಾಳೆ. ಹಾಗಾದ್ರೆ ಯಾರು ಅಂತ ಗಮನಿಸ್ತಾ ಹೋದ್ರೆ ಮೊನ್ನೆ ಸತೀಶ್ ಜಾರಕಿಹೊಳಿ ಆಯ್ತು. ಇದೀಗ ನಾಳೆ ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರ ಮನೆಯಲ್ಲಿ ಔತಣಕೂಟವನ್ನ ಏರ್ಪಡಿಸಲಾಗಿದೆ. ಸಭೆಯನ್ನ ನಡೆಸಲಾಗುತ್ತೆ. ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಪರಮೇಶ್ವರ್ ಅವರು. ನಾಳೆ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಸಭೆಯನ್ನ ನಡೆಸೋದಕ್ಕೆ ಈಗ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ದಲಿತ ಶಾಸಕರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ದಲಿತ ಶಾಸಕರು, ಸಚಿವರು, ಮಾಜಿ ಸಚಿವರು ಇವರೆಲ್ಲರಿಗೂ ಕೂಡ ಆಹ್ವಾನ ಹೋಗಿದೆ. ಹಾಗಾದ್ರೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಹೋಮ್ ಮಿನಿಸ್ಟರ್ ಅನ್ನುವ ಪ್ರಶ್ನೆ. ಈಗಾಗಲೇ ಸಿಎಂ ಸ್ಥಾನ ಅಂತ ಹೇಳಿದ್ರೆ ಆಸೆ ಆಕಾಂಕ್ಷೆ ಇಲ್ಲದೆ ಇರುವವರು ಯಾರು ಕೂಡ ಇಲ್ಲ. ಒಂದು ಸಲ ಆದ್ರೂ ನಾನು ಸಿಎಂ ಆಗ್ಬೇಕು ಅನ್ನುವಂತಹ ಆಸೆಯನ್ನ ಕನಸನ್ನ ಹೊತ್ತವರೇ ಇದ್ದಾರೆ. ಜೊತೆಗೆ ಹಿರಿತನ ಆಗಿರ್ಬೋದು, ಸಮುದಾಯದ ಬಲ ಆಗಿರ್ಬೋದು, ಯಾಕೆ ನಾವು ಸಿಎಂ ಆಗ್ಬಾರ್ದು ಅನ್ನುವಂತಹ ವಿಚಾರ ಎಲ್ಲರಲ್ಲೂ ಕೂಡ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಆಯಿತು. ಸಾಕಷ್ಟು ವಿಚಾರಗಳು ಕೂಡ ಅಲ್ಲಿ ಚರ್ಚೆ ಆಗಿತ್ತು. ಆದ್ರೆ ಇದೀಗ ಗೃಹ ಸಚಿವ ಪರಮೇಶ್ವರ್ ಅವರ ಔತಣಕೂಟವನ್ನ ಏರ್ಪಡಿಸಿದ್ದಾರೆ. ಸೇಮ್ ಇವರು ಕೂಡ ಶಕ್ತಿ ಪ್ರದರ್ಶನವನ್ನ ಮಾಡುವಂತಹ ಒಂದು ಪ್ರಯತ್ನನ ಈ ಮೂಲಕ ಹೇಗೆ? ಖಂಡಿತ ನವಿತಾ, ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಇತ್ತೀಚೆಗೆ ಹೆಚ್ಚು ಸದ್ದನ್ನು ಮಾಡ್ತಾ ಇದೆ. ಕೆಲ ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ಗೆ ಆಹ್ವಾನವನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಚಿವರು ಮತ್ತು ಸಿಎಂ ಕೂಡ ಭಾಗಿಯಾಗಿದ್ದರು. ಇದೀಗ ನಾಳೆ ಜಿ ಪರಮೇಶ್ವರ್ ಅವರು ಡಿನ್ನರ್ಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ದಲಿತ ಶಾಸಕರು ಹಾಗೆ ಸಚಿವರು ಹಾಗೂ ಮಾಜಿ ಸಚಿವರಿಗೂ ಕೂಡ ಆಹ್ವಾನವನ್ನು ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಇನ್ನು ಹೇಳಿ ಕೇಳಿ ಪರಮೇಶ್ವರ್ ಅವರು ಕೂಡ ಸಾಕಷ್ಟು ಬಾರಿ ಅಂದರೆ ಸಿಎಂ ಆಗಬೇಕು ಅನ್ನುವಂಥ ಕನಸನ್ನು ಕಂಡಿರ್ತಕ್ಕಂಥವ್ರು. ಹೈಕಮಾಂಡ್ಗೆ ಈಗಾಗಲೇ ಸಂದೇಶವನ್ನು ಕೂಡ ಕೊಟ್ಟಂಥವ್ರು. ಯಾಕಂದರೆ ನಾನು ಕೂಡ ಪ್ರಬಲ ಆಕಾಂಕ್ಷಿ ಎನ್ನುವಂಥದ್ದನ್ನು ಪ್ರಮುಖವಾಗಿ 2013ರಿಂದಲೂ ಕೂಡ ಜಿ ಪರಮೇಶ್ವರ್ ಸಿಎಂ ಸ್ಥಾನದ ಆಕಾಂಕ್ಷಿ ಆಗಿರುವಂಥವ್ರು. ಆದರೆ ಅವ್ರಿಗೆ ಕಾರಣಾಂತರಗಳಿಂದ ಸಿಎಂ ಸ್ಥಾನ ಲಭ್ಯ ಆಗಿಲ್ಲ. ಈ ಬಾರಿ ಗೃಹ ಸಚಿವರಾದರೂ ಕೂಡ ಅವ್ರಿಗೆ ಸಮಾಧಾನ ಇದ್ದಂತೆ ಕಾಣಿಸ್ತಾ ಇಲ್ಲ. ಒಂದು ವೇಳೆ ಸಿಎಂ ಬದಲಾವಣೆಯನ್ನೇನಾದರೂ ಕಾಂಗ್ರೆಸ್ನಲ್ಲಿ ಮಾಡಿದಂಥ ಪಕ್ಷದಲ್ಲಿ ತಾನು ಪ್ರಬಲವಾಗಿರ್ತಕ್ಕಂಥ ಆಕಾಂಕ್ಷಿ, ತಾನು ಸಿಎಂ ಸ್ಥಾನಕ್ಕೆ ಅರ್ಹನಿದ್ದೇನೆ, ಜೊತೆಗೆ ಸಮುದಾಯದ ಬೆಂಬಲವೂ ಕೂಡ ಇದೆ, ಶಾಸಕರ ಬೆಂಬಲವೂ ಕೂಡ ಇದೆ ಅನ್ನುವಂಥ ಒಂದು ಸಂದೇಶವನ್ನು ಕಳಿಸುವಂಥ ನಿಟ್ಟಿನಲ್ಲಿ ಈ ಒಂದು ಡಿನ್ನರ್ಗೆ ಸಭೆಯನ್ನು ನಾಳೆ ಕರೆದಿರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಜೊತೆಗೆ ಪ್ರಮುಖವಾಗಿ ನಾಳಿನ ಸಭೆಯಲ್ಲಿ ಯಾವೆಲ್ಲ ಶಾಸಕರು ಹಾಗೂ ಸಚಿವರು ಭಾಗಿಯಾಗ್ತಾರೆ ಅನ್ನುವಂಥ ಒಂದು ಕುತೂಹಲ ಒಂದು ಕಡೆ ಆದರೆ, ಅಲ್ಲಿ ಪ್ರಮುಖವಾಗಿ ಜಿ ಪರಮೇಶ್ವರ್ ಅವರು ಒಂದು ವೇಳೆ ಬಜೆಟ್ ಅಧಿವೇಶನಕ್ಕೂ ಮುನ್ನ ಅಥವಾ ಬಜೆಟ್ ಆದ ನಂತರದಲ್ಲೇನಾದರೂ ಸಿಎಂ ಬದಲಾವಣೆಗೆ ಹೈಕಮಾಂಡ್ ಸೂಚನೆಯನ್ನೇನಾದರೂ ಕೊಟ್ಟಂಥ ಪಕ್ಷದಲ್ಲಿ ತನ್ನನ್ನು ಬೆಂಬಲಿಸಿ ನಮ್ಮ ಸಮುದಾಯ ಹಾಗೂ ನನ್ನನ್ನು ಬೆಂಬಲವನ್ನು ಮಾಡಿದರೆ ನಾನು ನಿಮ್ಮೊಂದಿಗೆ ಇರ್ತೇನೆ, ಜೊತೆಗೆ ನಾನು ಸಿಎಂ ಆಕಾಂಕ್ಷಿ, ಪಕ್ಷದಲ್ಲಿ ಸಾಕಷ್ಟು ಬಾರಿ ದುಡಿದಿದ್ದೇನೆ, ಈ ಹಿಂದೆ KPCC ಅಧ್ಯಕ್ಷರಾಗಿಯೂ ಕೂಡ ನಾನು ಕಾರ್ಯವನ್ನು ನಿರ್ವಹಿಸಿದ್ದೆ, ಈಗ ಸಿಎಂ ಸ್ಥಾನವನ್ನು ದಲಿತ ಕೋಟದಲ್ಲಿ ಪಡೆದುಕೊಳ್ಬೇಕಾಗಿದೆ, ಇದು ಅನಿವಾರ್ಯ. ಯಾಕೆಂದರೆ ದಲಿತ ಸಿಎಂ ಅನ್ನುವಂಥದ್ದನ್ನು ಕಾಂಗ್ರೆಸ್ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಪ್ರಸ್ತಾಪಿಸ್ತಿತ್ತು. ಆದರೆ ಯಾರಿಗೂ ಕೂಡ ದಲಿತರನ್ನು ಸಿಎಂರನ್ನಾಗಿ ಮಾಡಿರಲಿಲ್ಲ. ಈ ಬಾರಿ ಒಂದು ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ನನ್ನನ್ನು ಸಿಎಂ ಮಾಡೋದಕ್ಕೆ ಹೈಕಮಾಂಡ್ಗೆ ಒಳ್ಳೆಯ ಸಂದೇಶವನ್ನು ಕಳಿಸಂತಾಗುತ್ತೆ. ಎಲ್ಲರೂ ಕೂಡ ನನ್ನ ಜೊತೆ ಇರಿ ಅನ್ನುವಂಥ ಒಂದು ಸಂದೇಶವನ್ನು ಸಭೆ ಮೂಲಕ ಕಳಿಸುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಏನು ಡಿನ್ನರ್ ಸಭೆಯನ್ನು ಮಾಡಿದರು. ಆ ಒಂದು ಹಂತದಲ್ಲಿಯೂ ಕೂಡ ಕೆಲವೊಂದಿಷ್ಟು ಶಾಸಕರು ಅಲ್ಲಿ ಸಭೆಯನ್ನು ಸೇರಿದರು. KPCC ಅಧ್ಯಕ್ಷರ ಕುರಿತಾಗಿ ಅಲ್ಲಿ ಚರ್ಚೆಗಳಾಗಿತ್ತು. ಆದರೆ ಸಿಎಂ ಬದಲಾವಣೆ ವಿಚಾರದಲ್ಲಿ ಚರ್ಚೆ ಆಗಿರಲಿಲ್ಲ. ಯಾಕೆಂದರೆ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಆದರೆ ನಾಳೆ ನಡೆಯುವಂಥ ಡಿನ್ನರ್ ಸಭೆಯಲ್ಲಿ ಪ್ರಮುಖವಾಗಿ ಸಿಎಂ ಬದಲಾವಣೆ ವಿಚಾರ, ಸಿಎಂ ಆಕಾಂಕ್ಷಿಯಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರೇ ಕರೆದಿರುವಂಥ ಹಿನ್ನೆಲೆಯಲ್ಲಿ ಸಿಎಂ ಬದಲಾವಣೆ ವಿಚಾರವೇ ಅಲ್ಲಿ ಪ್ರಸ್ತುತಪಡಿಸ್ಕೊಳ್ಳುತ್ತೆ. ಜೊತೆಗೆ ಆ ವಿಚಾರವೇ ಅಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಚರ್ಚೆಯೂ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನವಿತಾ, ಪ್ರಮುಖವಾಗಿ ಇನ್ನೇನು ಅಂದರೆ ಸಂಕ್ರಾಂತಿ ಬಳಿಕ ಅಥವಾ ಬಜೆಟ್ ಅಧಿವೇಶನದ ಬಳಿಕ ಸಿಎಂ ಬದಲಾವಣೆಗೆ ಏನಾದರೂ ಹೈಕಮಾಂಡ್ ಮನಸ್ಸನ್ನು ಮಾಡದೇ ಆದಂಥ ಪಕ್ಷದಲ್ಲಿ ಪರಮೇಶ್ವರ್ ಅವರು ಹೈಕಮಾಂಡ್ಗೆ ಈಗಾಗಲೇ ಸ್ಪಷ್ಟ ಸಂದೇಶವನ್ನು ಕಳಿಸಿದ್ದಾರೆ. ಹೈಕಮಾಂಡ್ನ ಮನವೊಲಿಸುವಂಥ ಮೂಲಕ, ಜೊತೆಗೆ ಹೈಕಮಾಂಡ್ಗೆ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿ ತಾನು ಪ್ರಬಲ ಆಗಿರ್ತಕ್ಕಂಥ ಆಕಾಂಕ್ಷಿ ಅನ್ನುವಂಥದ್ದನ್ನು ಈ ಒಂದು ಡಿನ್ನರ್ ಸಭೆಯ ಮೂಲಕ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಏನಾಗುತ್ತೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್, ಡೀಟೇಲ್ಸ್.